ನನ್ನ ತಡಿಬೇಡ ಕಾವ್ಯ. ನನ್ ತಂಗಿ ಮೈ ಮುಟ್ಟಿದ್ದಕ್ಕೆ ಅವ್ನ್ ಕೈ ಕತ್ತಿಸ್ತೀವ್ನಿ. ಇವತ್ತು ಅವಳು ಕೊರಳಿಗೆ ತಾಳಿ ಕಟ್ಟಕೊಂಡವನೆ. ಇವತ್ತು ಇವ್ರ ಕುತ್ತಿಗೆನ ಕತ್ತರಿಸಿ ನೇತಾಕೋವರೆಗೂ ನನಗೆ ಸಮಾಧಾನ ಇಲ್ಲ. ಅಣ್ಣ, ನಿಮ್ ತಂಗಿ ಗರಡ ಬಲವಂತ ತಾಳಿ ಕಟ್ತಾ ಇದ್ದಾರಣ್ಣ. ಎಲ್ಲಿದನ್ ಲಾವ್ನು? ಅಣ್ಣ, ಮುಂದೆ ದೇವಸ್ಥಾನದಲ್ಲಿ ಇದ್ದಾನಣ್ಣ. ಗರಡ, ಏನ್ ಮುಖ ನೋಡ್ತಾ ಇದ್ಯಾ? ಕಟ್ಟೋ ತಾಳಿನ. ಏಯ್, ಪಂಚಮಿನ ಮುಟ್ಟೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಒಂದ್ ಹುಡುಗಿ ಬೇಡ ಅಂತಿದ್ದಾಳೆ ಅಂದ್ರೆ ಅದ್ರ ಅರ್ಥ ಬೇಡ ಅಂತ. ಹೆಣ್ಣು ಬೇಡ ಅಂದ್ಮೇಲೆ ಅವಳನ್ನ ಬಲವಂತ ಮಾಡೋದಕ್ಕೆ ಯಾವ ಗಂಡಸಿಗೂ ಅಧಿಕಾರ ಇಲ್ಲ. ಐ, ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರ ಏನೋ ಮಾಡ್ತೀಯಾ? ಏನ್ ಮಾಡ್ತೀನೋ? ರಾಮ್ ಈಗ ಏನ್ ಮಾಡ್ತಿರ್ಬೋದು? ಅವನ್ ಜೊತೆ ಮಾತಾಡ್ಬೇಕು ಅನಿಸ್ತಿದ್ಯಲ್ಲ, ಒಂದ್ ಫೋನ್ ಮಾಡ್ಬಿಡೋಣ. ಕೋಪ ಮಾಡ್ಕೊಂಡ್ರೆ? ಕೋಪ ಮಾಡ್ಕೊಂಡ್ ಬೈದ್ರು ನನ್ ಗಂಡನೇ ತಾನೆ, ಏನು ಬೇಜಾರೇನಾಗಲ್ಲ. ರಾಮ್ಗೆ ಇವಾಗ್ಲೇ ಫೋನ್ ಮಾಡ್ಬಿಡೋಣ.
ಅಯ್ಯೋ, ಗಂಡಂಗ್ ಫೋನ್ ಮಾಡ್ಬೇಕು ಅನ್ನೋ ಚಿಂತೆಲಿ ದಡ್ಡಿ ದಡ್ಡಿ ತರ ಎಲ್ಲ ಮರ್ತ್ಬಿಡ್ತೀನಿ. ವಾ, ಇಲ್ಲೇ ಎಲ್ಲ ಇದೆ. ಸ್ವಲ್ಪ ಬ್ಯಾಂಡೇಜ್ ಸುತ್ಕೊಂಡು ಫೋನ್ ಮಾಡಿದ್ರೆ ಅವನಿಗೆ ಕೋಪ ಮಾಡ್ಕೊಂಡ್ರು ಭಯಲ್ಲ. ಹಾಯ್ ಪ್ರೇಮ, ಹೇಳು, ಏನಾಯ್ತು? ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ವಾಟ್? ಹೇ, ಬೆಳಿಗ್ಗೆಯಿಂದ ಮಾತಾಡಿದ್ಯಲೆ, ಸಾಕಾಗಿಲ್ವಾ? ದಿನ ಪೂರ್ತಿ ಮಾತಾಡಿದ್ರು ಸಮಾಧಾನನೇ ಆಗಲ್ಲ ನಂಗೆ. ಏನಂದೆ? ಏನಿಲ್ಲ, ಅದು ಅದಿರ್ಲಿ, ನೀನೇನು ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಅದಾ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತು, ಸೊ ಮಾಡ್ಕೊಳ್ತಿದ್ದೆ. ರಾಮ್, ಸ್ವಲ್ಪ ಮುಖ ನೋಡಿ ಮಾತಾಡ್ತೀಯಾ? ಪ್ರೇಮ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಈಗ. ನಾನು ನಿನಗೆ ತೊಂದರೆ ಮಾಡಲ್ಲ ರಾಮ್. ನಾನು ನಿನಗೆ ಫೋನ್ ಮಾಡಿದ್ದು ಊಟ ಮಾಡಿದ್ಯಾ ಇಲ್ವಾ ಅಂತ ಕೇಳಕ್ಕೆ. ಮಧ್ಯಾಹ್ನನೇ ಊಟ ಮಾಡಿದೆ. ಈಗ ಅದಕ್ಕೆ ಮಾಡಿದ್ದೆ, ಇದಕ್ಕೆ ಮಾಡಿದ್ದೆ ಅಂತ ಪದೇ ಪದೇ ಹೇಳ್ಬೇಡ. ಏನಕ್ಕೆ ಮಾಡಿದ್ದೆ ಅಂತ ಡೈರೆಕ್ಟಾಗಿ ಹೇಳು. ಏನು ವಿಷಯ? ಅದು ಟಿವಿಲಿ ಒಂದು ಹಾಡು ಕೇಳ್ತಾ ಇದ್ನಾ, ನೀನೇ ನೆನಪಾದೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆ ಆಯ್ತು ಬಿಡೋ, ಆಯ್ತು. ಅರ್ಥ ಆಯಿತು, ಕಾರಣ ಇಲ್ಲದೆ ಕಾಲ್ ಮಾಡಿದ್ಯಾ ಅಂತ. ನೀನೀಗ ಚೆನ್ನಾಗಿ ರೆಸ್ಟ್ ಮಾಡು, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೋ, ಕೈ ಬಗ್ಗೆ ಕಾಳಜಿ ಇರಲಿ, ಸರಿನಾ? ಸರಿ, ನಾನು ಆಮೇಲೆ ಮಾಡ್ತೀನಿ, ಬಾಯ್. ಪ್ರೇಮ, ನಮ್ಮಮ್ಮ ಹತ್ತು ಬರಕ್ಕೆ 10 ನಿಮಿಷ ಬೇಕು, ಎಲ್ಲ ತೆಗೆದಿಟ್ ಬಿಡೋಣ. ಪ್ರೇಮ, ಪ್ರೇಮ, ಅಮ್ಮ, ಮತ್ತೆ ಅಳಿಯಂದ್ರ ಕಾಲ್ ಮಾಡಿದ್ಯಾ? ಅಲ್ಲ ಕಣೆ, ಹೀಗೆ ಕಾರಣನೇ ಇಲ್ಲದೆ ಪದೇ ಪದೇ ಅಳಿಯಂದ್ರ ಕಾಲ್ ಮಾಡ್ತಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು? ಅಮ್ಮ, ಅವನೇನು ಅಂದ್ಕೊಳ್ಳಲ್ಲ. ಅದು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಅಲ್ವಾ, ಅದನ್ನ ಕೇಳಕ್ಕಂತ ಮಾಡಿದ್ದೆ. ಹೌದಾ? ಒಟ್ನಲ್ಲಿ ಅವ್ರ ಗಮನ ಎಲ್ಲ ನಿನ್ ಮೇಲೆ ಇರ್ಬೇಕು. ಅವ್ರ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಿನ್ನ ಹತ್ರನೇ ಮಾತಾಡ್ತಿರ್ಬೇಕು ಅಲ್ವಾ? ಕೋತಿ. ಅಮ್ಮ, ನೀನ್ ಸುಮ್ಮನೆ ಇರ್ತೀಯಾ? ನನ್ನ ಕಷ್ಟ ನನಗೆ ಗೊತ್ತು. ಅವನು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತಾ ಇಲ್ಲ, ಅದೇ ಚಿಂತೆ ಆಗಿದೆ ನಂಗೆ. ಗಂಡನ ಅವನು ಇವನು ಅಂತಾರೇನೆ, ಒಂದ್ ಕೊಡ್ತೀನಿ ನೋಡು. ಅಯ್ಯ, ನಾನು ಹಾಗೆ ಮಾತಾಡೋದು, ಅದ್ರಲ್ಲೇ ಪ್ರೀತಿ ಇರೋದು. ಬೇಕಾದ್ರೆ ನೀನು ಅಪ್ಪಂಗೆ ಲೋ ಸತ್ಯನಾರಾಯಣ ಅಂತ ಅಂದ್ ನೋಡು, ನಿನ್ಗೆ ಗೊತ್ತಾಗತ್ತೆ. ತರ್ಲೆ. ಅಯ್ಯೋ, ನೀನ್ಯಾಕಮ್ಮ ಹಿಂಗ್ ನಾಚ್ಕೋತಿದ್ಯಾ? ನನ್ ತಂಗಿ ಮೈ ಮುಟ್ಟಿದ್ದು ಅಲ್ದೆ ನನ್ನ ಹೆಂಡ್ರ ಮೇಲೆ ಕೈ ಮಾಡಕ್ ಹೋಯ್ತೀರಾ? ಇವತ್ತು ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತೆ. ಸುಮ್ಕೆ ಇರಕ್ಕಿಲ್ಲ, ಸುಮ್ಕೆ ಇರಕ್ಕಿಲ್ಲ. ನನ್ನ ತಡಿಬೇಡ ಕಾವ್ಯ. ನನ್ ತಂಗಿ ಮೈ ಮುಟ್ಟಿದ್ದಕ್ಕೆ ಅವ್ನ್ ಕೈ ಕತ್ತರಿಸ್ತೀವ್ನಿ. ಇವತ್ತು ಅವಳು ಕೊರಳಿಗೆ ತಾಳಿ ಕಟ್ಟಕೊಂಡವನೆ. ಇವತ್ತು ಇವ್ರ ಕುತ್ತಿಗೆನ ಕತ್ತರಿಸಿ ನೇತಾಕೋವರೆಗೂ ನನಗ್ ಸಮಾಧಾನ ಇಲ್ಲ. ಏನ್ ಮಾಡಕ್ ಹೊರಟಿದ್ಯಾ? ಬಿಡು ಮಚ್ಚನ, ಕೆಳಗಡೆ ಇಳಿಸು.
ಇದು ದೇವಸ್ಥಾನ. ಪಾಪಿಗಳ ರಕ್ತ ಚೆಲ್ಲಿ ಪವಿತ್ರವಾಗಿರೋ ಈ ಜಾಗನ ಅಪವಿತ್ರ ಮಾಡ್ಬೇಡ. ಈಚು ಮಚ್ಚನ್ನ ಈಚು. ನಿಮ್ಮನ್ನ ಕೊಚ್ಚಿ ಕೊಚ್ಚಿ ತುಂಡು ಮಾಡಕಷ್ಟು ರಕ್ತ ಕುದಿತೈತೆ ಕಂಡ್ರಲ್ಲ. ಆದ್ರೆ ನಿಮ್ಮ ಅದೃಷ್ಟ ಸಂದಾಗೈತೆ, ಬದುಕೊಂಬಿಟ್ರಿ. ಕಾವ್ಯ, ಏನ್ ಫೋನ್ ಮಾಡಿ ಅರ್ಜೆಂಟಾಗಿ ದೇವಸ್ಥಾನ ಹತ್ರ ಬರೋದಕ್ಕೆ ಹೇಳ್ದೆ? ಭರತ್, ಇವ್ರುಗಳು ನಮ್ ಪಂಚಮಿನ ಮದ್ವಾಗಕ್ ಬಂದಿರೋ ಹುಡ್ಗನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದು ಅಲ್ಲದೆ ಪಂಚಮಿ ಕುತ್ತಿಗೆಗೆ ತಾಳಿ ಕಟ್ಟಕ್ ಹೊರಟಿದ್ದಾರೆ. ಯಾರಾದ್ರೂ ಅಡ್ಡ ಬಂದ್ರೆ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಲೇಯ್, ನಿಮ್ಮನ್ನ ಮನುಷ್ಯರ ಲೆಕ್ಕದಲ್ಲಿ ನೋಡಿದ್ನಲ್ರೋ, ನೀವಿರ್ಬೇಕಾಗಿರೋ ಜಾಗ ಯಾವುದು ಅಂತ ತೋರಿಸ್ತೀನಿ. ರೀ ರವಿ, ಎತ್ತಾಕೊಂಡೋಗಿ ಗಾಡಿಗೆ ತುಂಬ್ರಿ ಅವ್ರನ್ನ. ಭರತ್, ಇವ್ರುಗಳನ್ನ ಸುಮ್ನೆ ಬಿಡ್ಬೇಡ, ಸರಿಯಾಗಿ ಶಿಕ್ಷೆ ಕೊಡ್ಸು. ನಾನ್ ನೋಡ್ಕೋತೀನಿ ಕಾವ್ಯ, ಇವ್ರಿನ್ಯಾವತ್ತೂ ಇವಳು ತಲೆ ಎತ್ತು ನೋಡ್ಬಾರ್ದು, ಹಾಗೆ ಮಾಡ್ತೀನಿ. ಸರಿ ಕಾವ್ಯ, ನಾನಿನ್ ಬರ್ತೀನಿ. ನಿನ್ಗೇನು ಆಗಿಲ್ಲ ತಾನೆ? ಈ ಅಣ್ಣಂಗ್ ಒಂದ್ ಮಾತು ನಡೆಸ್ಕೊಡ್ತೀಯ? ಶಿವತ್ತಿಲ್ಲ ಆಗಿದ್ದನ್ನ ದಯವಿಟ್ಟು ಮನೇಲಿ ಯಾರಿಗೂ ಹೇಳ್ಬೇಡ ಕಣವ. ಏನಾದ್ರೂ ಈಸಿ ಆಗುತ್ತಾದ್ರೆ ಸಾನೆ ಬೇಸರ ಮಾಡ್ಕೋತಾರೆ, ನೊಂದ್ಕೋತಾರೆ. ಹಾ, ಕಾವ್ಯ, ಇವತ್ ನೀನು ನನ್ನ ತಂಗಿ ಜೀವನ ಉಳಿಸ್ಬಿಟ್ಟೆ. ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನೀನ್ ಬರೋದು ಹೊಸಿ ತಡ ಆಗಿದ್ರು ಆ ಪಾಪಿಗಳು ನನ್ನ ತಂಗಿ ಏನೂ ಆಗಿಲ್ವಲ್ಲ, ದೇವ್ರ ದೊಡ್ಡವನು. ಇವತ್ತು ನನ್ಗಿದ್ದಿದ್ದು ಒಂದ್ ಭಯ ದೂರ ಆಯ್ತು ಕಾವ್ಯ. ಅದೇನ್ ಗೊತ್ತಾ, ನಾನಿಲ್ದೆ ಹೋದ್ರೆ ನನ್ನ ತಂಗಿನ ಯಾರು ನೋಡ್ಕೋತಾರೆ, ಯಾರು ಅವಳನ್ನ ರಕ್ಷಣೆ ಮಾಡ್ತಾರೆ ಅಂತ ಸಾನೆ ಭಯ ಆಯ್ತು. ಇವತ್ತು ನಿನ್ನಿಂದ ಆ ಭಯ ಎಲ್ಲ ಹೊಂಟೋಯ್ತು. ನನ್ನ ತಂಗಿಗೆ ನೀನಿದ್ಯಾ, ನೀನ್ ಅವಳನ್ನ ರಕ್ಷಣೆ ಮಾಡ್ತೀಯ. ನೀನಿದ್ರೆ ಅವಳಿಗೆ ಏನು ಆಗಕ್ಕಿಲ್ಲ. ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಕಾವ್ಯ, ಸಾನೆ ಪುಣ್ಯ ಮಾಡಿದ್ದೀನಿ.